ಇದು 5 ದಿವಸದವರೆಗೂ ನಾವು ಗಣಪತಿ ದಿನವನ್ನು ಆಚರಣೆ ಮಾಡಿದ್ವಿ. ಸೊ ಗಣಪತಿಯನ್ನು ಕೇವಲ ಇಡೋದಕ್ಕಿಂತನೂ ಹೆಚ್ಚು ಹಂಗಾಗ್ಬೇಕು. ಪ್ರತಿ ವರ್ಷ ಬರ್ತಾನ್ರಿ ಗಣಪ, 5 ದಿವಸ ಕುಂಡಿರ್ತಾನ್ರಿ, ತೊಗೊಂಡ್ಬರ್ತೀರಿ, ಮಾಡ್ತೀರಿ, ಮಾಡ್ನಾಗ ಇಡ್ತೀವ್ರಿ, ಮತ್ತು 5ನೇ ದಿವ್ಸಿಗೆ ಹೋಗಿ ಏನು ಮಾಡ್ತೀವ್ರಿ, ನೀರ್ನಾಗ ಮುಳುಗಿಸ್ಬಿಡ್ತೀವಿ. ಇದರ ಏನರ್ಥ ರೀ? ಪ್ರತಿ ಸಲ ಬರ್ತಾನ್ರಿ, ಪ್ರತಿ ಸಲ ಹೋಗ್ತಾನ್ರಿ. ಮತ್ತೆ ಪ್ರತಿ ವರ್ಷನೂ ಹೆಂಗ್ ಹೇಳ್ತಾರಂದ್ರೆ, ಯಾರ ಮನೆಗೆ ಇರ್ಬೇಕಂದ್ರೆ ಏನ್ರ ಅವ್ರ ಮನೆಯ ವಿಶೇಷ ಮಗು ಬರುದಿತ್ತು ಅಂತ, ಜನ್ಮ ಆಗಿತ್ತಂದ್ರ ಮತ್ತು ಯಾರೇ ಮನೆಯೊಳಗೆ ಯಾರೇ ಪ್ರೆಗ್ನೆಂಟ್ ಇದ್ರು ಇಟ್ಕೋತಾರೆ. ಯಾಕಂದ್ರೆ ಈ ವರ್ಷ ಒಬ್ರ ಅಪ್ಪನ ಮನೆ ಹೇಳಾಕ್ತಿದ್ರು, ಈ ವರ್ಷ ನಾವು ಪೂರ ಇಡೋರದೇರಿ, ಯಾಕಂದ್ರೆ ಸೊಸಿ ಹೊಟ್ಟಿಲಿ ಅಲ್ರಿ ಅಂದ್ರೆ ಹೇಳ್ತಾರೆ. ಅಂದ್ರೆ ಹಿಂಗ್ ಯಾರ ಜನ್ಮ ಅಥವಾ ಶುಭ ಇತ್ತಂದ್ರೂ ಅವ್ರ ಮನೆಗೆ ಇಡ್ತಾರೆ. ಉಳ್ಕಿದವ್ರ ಮನೆಗೆ ಏನ್ರ ಹಂಗ ಚಲೋ ಆಗಿರ್ಲಿಲ್ಲ ಅಂದ್ರ ಅವ್ರ ಮನೆಗೆ ಇಡಂಗಿಲ್ಲಂತ್ರಿ. ನೋಡ್ರಿ ಹೆಂಗೈತಿ ವಿಶೇಷ. ಮಗು ಜನ್ಮ ಆಗುತ್ತಿತ್ತಂದ್ರ ಗಣಪತಿ ಇಡ್ತಾರೆ. ಗಣಪತಿ ಹಂಗ ಮಗು ಹುಟ್ಲಿ ಅಂತ ಯಾರು ಬಯಸ್ತಾರೆ? ಹಂಗ ಅದ್ಭುತ ನೋಡ್ರಿ. ಎಲ್ಲ ಅಂಗಗಳ ದೇವಿ ದೇವತೆಗಳಿಗೆ ಏನಂತಾರೆ? ಅಂಗ ಪರ್ಫೆಕ್ಟ್ ಅಂತಾರೆ. ಗಣಪತಿ ಮುಖ ನೋಡ್ರಿ ಹೆಂಗೈತಿ ನೋಡ್ರಿ, ವಿಚಿತ್ರ ಐತೆ. ಕರೆ ಗಣಪತಿ ಭಾಳ ಎಲ್ಲಾ ಕಡೆ ಇಡೀ ದೇಶ ತುಂಬೆಲ್ಲ ಪೂಜೆ ಮಾಡ್ತಾರೆ. ಗಣಪತಿಯ ಮಗು ಹುಟ್ಲಿ ಅಂತ ಯಾರು ಬಯಸಂಗಿಲ್ಲ. ಅರ್ಥ ಏನೈತ್ರಿ? ಗಣಪತಿ ಕತೆ ಕೇವಲ ಪೂಜೆ ಮಾಡೋದಕ್ಕಿಂತನೂ ನಮ್ಮ ಬಾಬಾ ಏನ್ ಹೇಳ್ತಾರ ಅಂದ್ರೆ, ಗಣಪತಿ ಹಂಗ ನೀವು ಆಗ್ರಿ. ಗಣಪತಿಯಲ್ಲಿ ಕಲಿಯುವಂಥದ್ದು ಬಹಳ ಐತ್ರಿ. ಹೇಳ್ತಾರೆ, ಪಾರ್ವತಿ ಏನ್ ಮಾಡಿದ್ಲು? ಮಣ್ಣಿನಿಂದ ಗಣಪತಿನ ತಯಾರು ಮಾಡಿದ್ರು. ಸ್ವಲ್ಪ ಯೋಚನೆ ಮಾಡ್ರಿ, ಪಾರ್ವತಿಯ ಮೈಯ ಆಟು ಮಣ್ಣಿತ್ರಿ, ಆಟು ಮಣ್ಣದಿಂದ ತೆಗೆದು ಗಣಪತಿಯನ್ನ ತಯಾರು ಮಾಡುವಷ್ಟು ಮಣ್ಣಿತ್ತೇನ್ರಿ? ಇಲ್ಲ. ಅರ್ಥೇನು ಅಂದ್ರ ಗಣಪತಿ ಶರೀರದಿಂದ, ಅಂದ್ರೆ ಈ ಶರೀರ ಏನ್ರಿ? 5 ತತ್ವಗಳ ಮಣ್ಣದಿಂದನ ಆಗೈತ್ರಿ. ಮಣ್ಣಾಗ ಹೋಗ್ಲಿ ಏನಾಗೈತೆ ಅಂದ್ರೆ ಪಾರ್ವತಿ ಈ ಶರೀರ ಎಂಬ ದೇಹ ಅಭಿಮಾನದಿಂದ ತಯಾರು ಮಾಡಿದ್ರು. ಅಂದ್ರೆ ಗಣಪತಿಯೊಳಗೆ ಏನಿತ್ತು? ದೇಹ ಅಭಿಮಾನ ಇತ್ತು. ಅರ್ಥ ಐತ್ರಿ? ಆಮೇಲೆ ಏನಾಗ್ತೈತಿ? ಶಂಕರ್ ಬರ್ತಾನ್ರಿ. ಶಂಕರ್ ಎಲ್ಲಿ ಕೂತಿರ್ತಾನ್ರಿ? ತಪಸ್ ಮಾಡಕ್ ಕೂತಿರ್ತಾನ್ರಿ. 10 ವರ್ಷ ಪಾರ್ವತಿಯಿಂದ ದೂರಾಗಿ ಶಂಕರ ತಪಸ್ ಮಾಡಕ್ ಕೂತಿರ್ತಾನಂತ್ರಿ. ಬರ್ತಾನ್ರಿ. ಬಂದ ಆಕೆ ಏನ್ ಮಾಡಕ್ ಹೇಳ್ತಾಳ್ರಿ? ಪಾರ್ವತಿ ಕವಲ ಮಾಡಕ್ ಹೇಳ್ತಾನೆ. ನಾ ಸ್ನಾನ ಹೋಗಿ ಕವಲ ಮಾಡ್ತಾನೆ. ಗಣಪತಿ ಗೊತ್ತಿರುವುದಿಲ್ಲ ಇವ್ರ ನನ್ನ ಅಪ್ಪ ಅಂತ ಹೇಳಿ, ಶಂಕರ್ಗೂ ಗೊತ್ತಿದ್ದಿಲ್ಲ ಇವ್ರು ಯಾರಂತ ಹೇಳಿ. ಅವ್ ಸರಿ ಅಂತ ಹೇಳ್ತಾರೆ. ನಾ ಸರಿದಿಲ್ಲ ಅಂತ ಆಡ್ತಿ, ಅವ್ ಸರಿದಿಲ್ಲ ಅಂತಂದ್ರಿ ಗಣಪ. ಆದ್ರ ಶಂಕರ್ ಸಿಟ್ಟು ಬರ್ತದೆ. ಸ್ವಲ್ಪ ಯೋಚನೆ ಮಾಡ್ರಿ, ಶಂಕರ ಇಟ್ಟು ತಪಸ್ಸೆ ಮಾಡಕತ್ತಾನು. ತಪಸ್ ಮಾಡಕ್ ಹೋಗಿದ್ದ 10 ವರ್ಷ ಐತ್ರಿ. ಅವ್ನ್ ಇಟ್ಟು ಸಿಟ್ರಿ, ಮಗನ ಕಡಿಯುವಷ್ಟು ಸಿಟ್ರಿ. ಅರ್ಥ ಏನ್ರಿ? ನಾವು ಒಂದು ದೇವ್ರ ಪೂಜೆ ಮಾಡಿ ಒಂದು 5 ನಿಮಿಷ ಧ್ಯಾನ ಮಾಡಿದ್ರ ನಮಗ ಮನ್ಸಿಗೆ ಅಟ್ಟ ಶಾಂತಿ ಸಿಗ್ತೈತಿ. ಮತ್ 10 ವರ್ಷ ಆಗಿದ್ರು ಹೋಗಿ ತಪಸ್ ಮಾಡಕ್ ಹೋಗಿ ಮತ್ತೆ ಇಟ್ಟು ಸಿಟ್ಟು ಬಂತ್ರಿ. ಯಾರಿಗೆ ಹತ್ಯೆ ಮಾಡುವಷ್ಟು. ಮತ್ತೆ ಗಣಪಗೆ ಏನಂತಾರೆ? ಹತ್ಯೆ ಮಾಡ್ಯಾರ ಅಂತ ಹೇಳ್ತಾರೆ. ಸಾಯಿಸಿದಾನು ಅಂತ ಅನ್ನಂಗಿಲ್ರಿ, ರುಂಡವನ್ನ ಕತ್ತರಿಸಿದ ಅಂತ ಹೇಳ್ತಾರೆ. ಅರ್ಥ ಏನಾಯ್ತು? ಮತ್ ಯಾವಾಗ ಗಣಪತಿಯಲ್ಲಿ ನಿಂತಾನೋ ಗಣಪತಿಗೂ ಗೊತ್ತಿಲ್ಲ ಇವನ ನಮ್ಮಪ್ಪ ಅಂತ. ಅರ್ಥ ಏನ್ರಿ? ಅರ್ಥ ಏನಂದ್ರ ಪರಮಾತ್ಮ, ಶಿವ ಪರಮಾತ್ಮ ಯಾವಾಗ ಧರೆಗೆ ಬರ್ತಾನೋ ಅವ್ರು ಬಂದಾಗೂ ನಮ್ ಬುದ್ಧಿ ಇಟ್ಟು ದೇಹ ಅಭಿಮಾನ ಮುಳುಗೈತಲ್ರಿ, ನಮ್ ಯುವ ನಮ್ಮ ಅಪ್ಪ ಅಂತ ಗೊತ್ತಾಗುದಿಲ್ಲ. ಅದರ ಅರ್ಥ ಈಗ ಗಣಪತಿಗೆ ಇವನ ನನ್ನ ಅಪ್ಪ ಅಂತ ಗೊತ್ತಾಗದ. ಹಂಗನ ಬಾಬಾನ ನಾವು ಬಂದು ಹೇಳಕತ್ತ, ನಾನು ಅಪ್ಪ ಬಂದೇನೆ, ಆದ್ರ ಬುದ್ಧಿ ದೇಹ ಅಭಿಮಾನ ಹೋಗೈತಲ್ರಿ, ಅಂತ ನಮಗೂ ಗೊತ್ತಾಗತ್ತೆ ಇವ ನಮ್ಮ ಅಪ್ಪ ಖರೆ ನಮ್ಮನು ಬೇಡ ಅನ್ಸಬೇಕು. ಹೌದಾ ಇಲ್ಲರಿ? ಹೌದು. ಈಗ ನೋಡ್ರಿಲ್ಲ, ನಾವು ಈಗ ಎಷ್ಟು ಯಾರು 8 ವರ್ಷದಿಂದ ಬರತ್ತೇವ್ರಿ, ಯಾರು 10 ವರ್ಷದಿಂದ. ಈಗ ಬಾಬನ್ ಮಾತು ಈಗ ತಿಳಿಯತ್ತವ್ರಿ ನಮಗೂ ಅಂತೇವ್ರಿ. ಹಂಗೇನ್ ತಿಳಿತಾವ್ ಹೇಳ್ರಿ? ಅಕ್ಕೊಂಡ್ ಮೊದ್ಲೇ 1ನೇ ದಿವಸ ಬಂದ ನಮಗ್ ತಿಳಿಲ್ರಿ, ಕರೆ ಈಗೆಲ್ಲ ತಿಳಿಯಾಕತ್ತವ್ರಿ, ಭಾಳ ತಿಳಿಯಾತವ್ರಿ, ಸ್ವಲ್ಪ ಜಾಸ್ತಿನೂ ತಿಳಿಯಾತಾವ. ಯಾಕೆ ತಿಳಿಯಾತೈತಿ ಹೇಳ್ರಿ? ಮೊದಲು ಬಂದಾಗ ದೇಹ ಅಭಿಮಾನಿಗಿರ್ತೇವ್, ಅಲ್ಲಿದೆ ಇಲ್ಲಿದೆ ಶಾಸ್ತ್ರ ವಿದ್ಯೆ, ಆ ವಿದ್ಯೆ, ಇವ್ ವಿದ್ಯೆ ತಲೆಗೆಲ್ಲ ತುಂಬಿರ್ತೈತಿ. ಇಲ್ಲಿ ಬಂದ ಮೇಲೆ ದೂಸಕ್ ಮುರ್ಲಿ ಕೇಳಿ ದೇಹ ಅಭಿಮಾನ ಏನಾಗತೈತಿ? ಕಡಿಮೆ ಆದಾಗ ಬಾಬನ್ ಮುರ್ಲಿ ತಿಳಿಯಾಕ ಸ್ಟಾರ್ಟ್ ಮಾಡ್ತೇವೆ. ಸೊ ಶಂಕರ ಏನ್ ಮಾಡ್ದ? ಮಗನ ರುಂಡವನ್ನ ಕತ್ತರಿಸಲಿಲ್ರಿ, ದೇಹ ಅಭಿಮಾನದ ರುಂಡವನ್ನ ಕತ್ತರಿಸಿದ.
ನಾ ನಂದು ಅಂತ ಏನ್ ಐತಲ್ಲ ಆ ದೇಹಾಭಿಮಾನ ರುಂಡವನ್ನ ಕತ್ತರಿಸಿ ತಲೆಗಿಡ್ತಾರ. ಆಮೇಲೆ ಪಾರ್ವತಿ ಬರ್ತಾ ಹಿಂಗೆ ನಿನ್ ಮಗನ ಕೊಂದಂತ ಆಯ್ತು ತಗೋ ಜೋಡ್ಸೋನಂತ. ಜೋಡ್ಸೋದು ಅಂತಂದ್ರೆ ಅದನ್ನ ಜೋಡಿಸ್ಬೇಕಾಗಿತ್ತಲ್ರಿ, ಹೊಳ್ಳಿ ಅದನ್ನ ಜೋಡಿಸ್ಬೋದಾಗಿತ್ತಲ್ರಿ. ಕರೆ ಏನ್ ಮಾಡ್ತಾರೆ, ಆನಿ ಮುಖವನ್ನ ಜೋಡಿಸ್ತಾರ ಮುನ್ಸುನ್ರಿ. ಆನಿ ಮುಖ ಯಾಕ್ರಿ? ಆನಿ ಜ್ಞಾನಿಯ ಸಂಕೇತ. ಆನಿ ಒಂದೊಂದು ಅಂಗನು ಏನೈತ್ರಿ ಏನಾರ ಜ್ಞಾನ ಅಡಗೈತ್ರಿ. ಅದಕ್ಕೆ ಏನ್ ಮಾಡ್ತಾರ, ಆನಿ ಮುಖವನ್ನ ತೋರಿಸ್ತಾರ. ಈಗ ಆನಿ ಮುಖವನ್ನ ನೋಡ್ರ ತಲೆ ಹೆಂಗೈತ್ರಿ, ಥೋಡದೈತ್ರಿ. ಅರ್ಥ ಏನ್ರಿ, ಯಾರು ಜ್ಞಾನಿ ಇರ್ತಾರೋ ಅವ್ರ ಬುದ್ಧಿ ಬಾ ಹುಷಾರ್ ಇರ್ತೈತಿ, ತಲ್ಯಾಗ ಬಾ ಜ್ಞಾನ ಇರ್ತೈತಿ. ಆಕಿನ ತಲೆ ಬಾ ದೊಡ್ಡದಿತ್ತಂದ್ರೆ ಬಾ ಹುಷಾರಿದ್ರ ಆಣಿಯನ್ನು ತಲೆ ತಗಿದ ಅಂತಾರ. ಎಲ್ಲರಿಗಿಂತ ಶಾನ್ಯ ಪ್ರಾಣಿ ಯಾವ್ದ್ರಿ? ಆನಿರಿ. ಮತ್ತೇನ್ ತೋರಿಸ್ತಾರಿ? ಕಣ್ ಇಟ್ಟರ್, ಹಣಿ ದೊಡ್ದ್ರಿ, ಕಣ್ ಇಷ್ಟರಿ. ಕಣ್ ಇಟ್ಟ ಅಂದ್ರೆ ಏನ್ರಿ, ನಾವೆಲ್ಲ ದೂರ ನೋಡ್ಬೇಕಿತ್ತಂದ್ರೆ ಹೆಂಗ್ ನೋಡ್ತೇವ್ರಿ? ಕಣ್ ಸಣ್ಣ ಮಾಡಿ ನೋಡ್ತೇವ್. ಅರ್ಥ ಏನ್ರಿ? ಅರ್ಥ ಏನ್ರಿ? ಏನೋ ಮಾಡೋಕ್ಕಿಂತ ಮುಂಚೆ ಮುಂದಾಲೋಚನೆ ಮಾಡಿ ಯೋಚನೆ ಮಾಡಿ ಕರ್ಮ ಮಾಡು, ಪಟಕ್ನ ಮಾಡ್ಬೇಡ ಹಂಗ. ಆಮೇಲೆ ಹಲಾಳಿ ಆಗ್ಬಾರ್ದು ಅಂತ ಹೇಳ್ತಾರೆ. ನಾವೇನ್ ಮಾಡ್ಬಿಡ್ತೀವಿ, ಈಗ ಒಮ್ಮೆ ಏನೋ ಅನ್ನೋದಿದೆ ತಟಕ್ಷಣ ಅಂದ್ಬಿಡ್ತೇವೆ. ಆಮೇಲೆ ಅಂತ ಅಯ್ಯೋ ಪ್ರಾಶ್ಚಿತ್ ಮಾಡ್ಕೋತೇವೆ, ಎದಕ್ ಹಿಂಗ್ ಮಾತಾಡಿದ್ನಿ ಅಂತ ಹೇಳಿ. ಆಗ್ಬೋದ್ಮೇಲೆ ಏನು ಮಾಡಕ್ ಬರುದಿಲ್ಲ. ಹಂಗ ಪರಮಾತ್ಮ ಹೇಳ್ತಾನೆ, ಕನ್ಸನ್ನು ಅಂದ್ರೆ ಏನ್ರಿ, ಮುಂದಿನ ಯೋಚನೆ ಮಾಡು. ಹಿಂಗ ನಾ ಮಾಡ್ನಂದ್ರ ಮುಂದಿನ ಪರಿಣಾಮ ಏನಾಕೈತಿ ಹಂಗ ಯೋಚನೆ ಮಾಡ. ಆಮೇಲೆ ಏನ್ ತೋರಿಸ್ತಾರೆ? ಬಾಯಿ ಸಂದ್ರಿ. ಬಾಯಿ ಯಾಕೆ ಸಂದ್ರಿಟ್ಟು ದೊಡ್ಡ ಮುಖ ಬಾಯಿ ಇಟ್ಟರಿ. ಬಾಯಿ ಯಾಕೆ ಇಟ್ಟರಿ ಏನಾರ ಅಜರ? ಬಾಯಿ ಯಾಕೆ ಇಟ್ಟರಿ? ಕಡಿಮೆ ಮಾತಾಡು. ಏನ್ ಮಾತಾಡ್ರಿ? ಕಡಿಮೆ ಮಾತಾಡು. ಕಿವಿ ದೊಡ್ದ್ರಿ, ಬಾಯಿ ಇಟ್ಟರಿ, ಕಿವಿ ದೊಡ್ದ್ರಿ. ಕಿವಿ ಯಾಕೆ ಇಷ್ಟು ದೊಡ್ದ್ರಿ ಏನಾರ? ಕಿವಿ ಯಾಕೆ ಜಾಸ್ತಿ ಕೇಳು, ಕಡಿಮೆ ಮಾತಾಡು. ಮನ್ಯಾಗಂತ ನಂದು ಒಂದಿಟ್ಟು ಕೇಳು, ನಂದು ಒಂದಿಟ್ಟು ಕೇಳ. ನಾವು ಅವ್ರಿಗಿಂತ ಅವ್ರು ಒಂದ್ ಮಾತಾಡೋದು ನಾಲ್ಕು ತಡಿ ನಾನು ಒಂದಿಟ್ಟು ಹೇಳ. ಹಾ ಇರ್ಲಂತ ನಿಮ್ಗೆ ಇರ್ಲಲ್ಲೇ ಅಂತ ಹೇಳ್ತಿರ್ತಾವ. ಅಂದ್ರೆ ಏನ್ರಿ, ಕಿವಿ ಯಾಕೆ ದೊಡ್ದ್ರಿ? ಕೇಳ್ರಿ. ಯಾರು ಹೆಚ್ಚು ಕೇಳ್ತಾರೋ ಕಡಿಮೆ ಮಾತಾಡ್ತಾರೆ. ನಮ್ ಬಾಯಿನ ದೊಡ್ಡದವ್ರಿ, ಹೆಚ್ಚು ಮಾತಾಡ್ತಾರೆ, ಕಿವಿ ಸಣ್ಣ ಸಣ್ಣ ಹೋದ್ರಿ. ಯಾಕಂದ್ರೆ ಕೇಳೋದು ಕಡಿಮೆ. ಮತ್ ಕಿವಿನೂ ಎಂತದೈತ್ರಿ? ಹೆಂಗಿತ್ರಿ? ಕಿವಿನೂ ಹೆಂಗಿತ್ರಿ? ಮರದಂತೆ ಐತ್ರಿ. ಮರ ಕೆಲಸ ಏನ್ ಮಾಡ್ತಿದ್ರಿ? ಸಂವಿಸರ ಏನ್ ಮಾಡ್ತಿದ್ರಿ? ಸ್ವಚ್ಛ ಮಾಡ್ತಿದ್ರಿ. ಹಂಗ ಪರಮಾತ್ಮ ಹೇಳ್ತಾನೆ. ಒಬ್ರು ಏನಂತಾರಂದ್ರ, ಕೇಳು ಈ ಕಿವಿನ ಬಿಟ್ಟು ಬಿಡು ಅಂತಾರ. ಅಲ್ಲಿ ಅವ್ರು ಮಾತಾಡತಿದ್ರ ಅವ್ರ ಬಗ್ಗೆ, ನಾ ಸುಮ್ಮ ಹಂಗ ಅಲ್ಲೇ ಜಸ್ಟ್ ಕೂತಿದ್ದೀರಿ. ಹಂಗೇನ್ರಿ? ಬರೀ ನಾ ಅಟ್ಟ ಕೇಳಿನ ಬಿಟ್ಟು ಜಾಡಿಸ್ಬಿಟ್ನಿರಿ. ಪರಮಾತ್ಮ ಹೇಳ್ತಾರೆ, ಒಮ್ಮೆ ಹೋತು ಅದಿಲ್ಲಿ ಸ್ಟಾರ್ಟ್ ಆಗೋದಂದ್ರಿ. ಹೌದು ಇಲ್ಲ ರೀ? ಈಗ ಅವ್ರು ಯಾರೋ ಬಂದ್ರೆ ನಮ್ಗೆ ಅವ್ರ ಬಗ್ಗೆ ಹೇಳಿದ್ರಂದ್ರ ನಾ ಬರೀ ಕೇಳಷ್ಟೇ ರೀ, ನಾ ಏನು ಒಳಗೆ ತಗೊಂಡಿಲ್ಲ ಅಂದ್ರ ಕೇಳಂದ್ರ ಮುಗಿದ್ರ ಅದಿಲ್ಲಿ ತಿರುಗುದ. ಈಗ ಮುಂಚೆನೆ ನ್ಯೂಸ್ ಹಚ್ಚಿರ್ತೀವಿ ಬಟನ್. ಈಗ ಮನೆಗೆ ನಮ್ಮ ಕಟ್ಟಿ ಮನೆ ಹಚ್ಚಿದಾರ, ನಿಮ್ಮ ಕಟ್ಟಿ ಮನೆ ಹಚ್ಚಿರಿ, ನಾವು ಅವ್ರಿಗೆ ಏನ್ ಹೇಳ್ತಾರೆ? ಟಿವಿ ಹಚ್ಚಬೇಡ್ರಿ ಅಂತ ಹೇಳ್ತಾರೆ. ನೀವು ಅವ್ರ ಮನೆಗೆ ಹೋದ್ರೆ ಟಿವಿ ಆನ್ ಇರ್ತದೆ, ಅವ್ರ ಅಡಿಗೆ ಮನೆಗೆ ಇರ್ತಾರೆ. ಎದಕ್ರಿ ಹಚ್ಚಿ ಅಂದ್ರೆ ಅದು ಬೇಕಲ್ರಿ. ಟಿವಿ ಎದಕ್ಕಂದ್ರೆ ಅದು ಬೇಕ. ಅವ್ರೇನಂದ್ರೆ ಯಾಕೆ ನೋಡ್ತೀವಿ ಅಜ್ಜಿ ಬಿಟ್ಟು ಬಿಡು ಅಂತಂದ್ರ ನಾ ಏನ್ ನೋಡಂಗಿಲ್ಲ, ಅದು ಹಂಗ ಹಚ್ಚಿರ ಸಮಾಧಾನ ಅನಿಸ್ತದ. ಟಿವಿ ಬಟನ್ ಹಚ್ಚಿದ್ರಿ ಸಮಾಧಾನ ಅಂದ್ರೆ ಹೇಳೋದು ಎದಕ್ಕೆ ಹೇಳ್ತೇವೆ ಅಂದ್ರೆ, ಈಗ ಒಬ್ಬರ ಮನೆಗೆ ಟಿವಿ ಅವ್ರು ಸೀರಿಯಲ್ ನೋಡ್ತಾರೆ, ಈಗ ಒಬ್ಬರ ಮನ್ಯಾಗ ನ್ಯೂಸ್ ನೋಡ್ತಿರ್ತಾರೆ. ಮುಂಚೆನೆ 7 ಗಂಟೆ 6:30 ಮೊದಲು ಹೋಗಿ ಟಿವಿ ಬಟನ್ ಆನ್ ಮಾಡ್ತಾರೆ. ಅಂದ್ರೆ ರೀ ಏನ್ ಕೇಳ್ತೀವಿ? ಬರೇದ ಟಿವಿಯಾಗ ಒದ್ರಾತೈತಿ ವಾರ್ತಾ, ಅಲ್ಲಿ ಇದಾತು ಇಲ್ಲಿ ಇದಾತು ಕೇಳತ್ತು, ಅದು ಹಂಗ ಒದ್ರಾತೈತ್ರಿ. ನಾವೇನ್ ಲಕ್ಷ ಕೊಟ್ಟು ಕೇಳಿಲ್ಲ ಅಂತ ಅನ್ನಕ್ ಹೋಗ್ಬೇಡ್ರಿ. ಹೋತಂದ್ರ ಅದ್ ತನ್ನ ಕೆಲಸ ರೀ ಮಾಡೋದನ್ನ. ಅದಕ್ಕಾಗಿ ಎಷ್ಟು ಚಂದ ತೋರ್ಸಾರ ಅಂತ ಅನ್ನಕ್ಕೋಗ ಮರದಂತೆ ತೋರ್ಸಾರ. ಮರದಂತ ಕೇಳಾಕ ಹೋಗ್ಬೇಡ್ರಿ, ಚಲೋದಟ್ಟ ಕೇಳ್ರಿ, ಕೆಟ್ಟದ ಅಲ್ಲೇ ಜಾಡಿಸ್ಕೊಂಡ್ಬಿಡ್ರಿ, ಕೇಳಾಕ ಹೋಗ್ಬೇಡ್ರಿ. ಕಟ್ಟಿ ಕೂತಿರ್ತಾರ ನೋಡ್ರಿ, ಏನ್ ಮಾತಾಡತ್ತಿದ್ದೆ ಅಜ್ಜಿ? ಅವ್ರ ಬಗ್ಗೆ ಮಾತಾಡಕತ್ತಿದ್ದಲ್ಲಿ ಏನ್ ಮಾತಾಡತ್ತಿದ್ದ ನಂಗ? ಬರೀ ನಾ ಹಂಗೆ ಕೂತಿದ್ನಲ್ಲ ಅಷ್ಟ, ಅವ್ರು ಮಾತಾಡ ಬರೀ ಅಲ್ಲೇ ಅಷ್ಟೇ ಕೂತಿದ್ದೀನ. ಒಂದ್ ಹೋತಂದ್ರ ಅದ್ ಕೆಲಸ ಮಾಡೋದ. ಮತ್ತೆ ತೋರಿಸ್ತಾರಿ ಏಕದಂತ. 2 ದಂತದವ್ರಿ, ಒಂದಂತ ಮುರಿದೈತ್ರಿ. ಏಕದಂತ ಅರ್ಥ ಏನ್ರಿ? ಏಕದಂತದ ಸಮಾನ ಭಾವದಿಂದ ನೋಡು. ಇವ್ರು ದೊಡ್ಡವರು, ಇವ್ರು
ಇವ್ರು ಸಣ್ಣವರು, ಇವ್ರು ಕರ್ಗ, ಇವ್ರು ಬೆಳ್ಳಗ, ಇವ್ರು ದಪ್ಪ, ಇವ್ರ ಸಣ್ಣ, ಇವ್ರು ಶ್ರೀಮಂತರು, ಇವ್ರು ಬಡವರು, ಇವ್ರು ಕಲ್ತವ್ರು, ಇವ್ರು ಕಲ್ತಿಲ್ಲ, ಇವ್ರು ಹುಡುಗ, ಇವ್ರು ಹುಡುಗಿ, ಇವ್ರ ಎತ್ತರ, ಇವ್ರ ಗಿಡ್ಡ, ಇವ್ರ ಲಿಂಗಾಯತರು, ಇವ್ರ ಬ್ರಾಹ್ಮಣರು, ಇವ್ರ ಹಿಂದೂ, ಇವ್ರ ಮುಸ್ಲಿಂ. ಈ ಭೇದ ಭಾವ ಏಕದಂತ ಸಮಾನ ಭಾವನೆಯಿಂದ ನೋಡು. ನೆಕ್ಸ್ಟ್ ಏನ್ ತೋರಿಸ್ತಾರೆ? ಸೊಂಡ್ಲ. ಸೊಂಡ್ಲ ನೋಡ್ರಿ, ಅದ್ರ ತಾಕತ್ತೆಲ್ಲ ಎಲ್ಲಿರ್ತೈತ್ರಿ ಅಂದಾರ? ಸೊಂಡಲ್ಲಾಗ ಇರ್ತದೆ. ಆ ಸೊಂಡ ಕೆಲಸ ಏನ್ ಮಾಡ್ತದೆ ಗೊತ್ತೇನ್ರಿ? ದೊಡ್ಡ ಗಿಡವನ್ನು ಎತ್ತತೈತ್ರಿ. ಆ ಸೊಂಡ ಅಷ್ಟು ತಾಕತ್ ಇರ್ತೈತ್ರಿ. ಮತ್ತೆ ಆ ಸೊಂಡಿನ ಮಗುನು ಕೂಡ ಎತ್ತತೈತ್ರಿ. ಅಂದ್ರೆ ಅಷ್ಟು ಶಕ್ತಿಶಾಲಿನೂ ಐತಿ, ಅಷ್ಟು ಸಾಫ್ಟು ಐತಿ. ಹಂಗ ನಾವು ಹೆಂಗಿರ್ಬೇಕಂದ್ರೆ ಅನ್ನೋರ ಕೇವಲ ಭಾವನಾತ್ಮಕ ಅಷ್ಟೇ ಇರ್ಬಾರ್ದ್ರಿ, ಶಕ್ತಿಶಾಲಿನೂ ಇರ್ಬೇಕ್ರಿ, ಭಾವನಾತ್ಮಕ ಹಾರ್ಟು ಇರ್ಬೇಕು, ಹೆಡ್ಡು ಇರ್ಬೇಕು. ಬರತ್ತೆ ಓಡಿಸ್ತಾರ, ತಲೆ ಬರ ಓಡ್ಸಾಕಿದ್ರ ನಡೆಯಂಗಿಲ್ರಿ. ಏನ್ ಬೇಕ್ರಿ? ಏನ್ ಬೇಕ್ರಿ? ಹಾರ್ಟ್. ಈಗ ನಾ ಅದೇ ನೋಡ್ರಿ, ಬರೀ ಭಾವನಾತ್ಮಕ ಅದು ನಡೆಯಂಗಿಲ್ರಿ. ಬರೇ ಭಾವನಾತ್ಮಕೂ ನಡೆಯಂಗಿಲ್ಲ, ಬರೇ ಹೆಡ್ಡು ನಡೆಯಂಗಿಲ್ಲ. ಎರಡು ಏನಿರ್ಬೇಕ್ರಿ? ಹೆಡ್ ಮತ್ತ ಹಾರ್ಟ್ ಬ್ಯಾಲೆನ್ಸ್ ಇರ್ಬೇಕು. ಸಾಫ್ಟ್ ಇರ್ಬೇಕು, ಹಾರ್ಡು. ಹಿಂಗಂತಾರ. ಈಗ ನೀವು ಇಷ್ಟು ಸಾಫ್ಟ್ ಇದ್ರಂದ್ರ ಯಾರು ಏನ್ ಬೇಕಾದ್ ಮಾಡ್ಕೋಬಹುದು, ಮ್ಯಾನಿಪುಲೇಟ್ ಮಾಡ್ಬೋದ್ರಿ. ನಿಮ್ದ ಏನ್ ಬೇಕಾದ್ ಮಾಡ್ಬೋದ್ರಿ ನಾನು ನಿಮ್ ಜೊತೆ. ಅರ್ಥ ಆಯ್ತ್ರಿ? ಬಾಳ ಹೆಡ್ ಇತ್ತಂದ್ರ ಹಿಂಗ್ಯಾಕದ್ರಿ ಹಾರ್ಟ್ಲೆಸ್, ಏನು ನಿಮ್ ಹತ್ತುದನೇ ಇರಲ್ಲ, ಹಿಂಗೂ ಚಲೋ ಅಲ್ರಿ. ಅರ್ಥ ಆಯ್ತ್ರಿ? ಹಾರ್ಡು ಬೇಕು, ಸಾಫ್ಟು ಬೇಕು. ಮತ್ತೇನ್ ತೋರಿಸ್ತಾರೆ? ಹೊಟ್ಟೆ. ಹೊಟ್ಟೆ ಇಷ್ಟು ದೊಡ್ಡದ್ರಿ, ಯಾರ ಹಿಟ್ಟು ಹೊಟ್ಟೆ ದೊಡ್ಡದಿರ್ತೈತ್ರಿ? ಸರ್ ಅಣ್ಣಾರ ಮೋದಕ ತಿಂದು ಹೊಟ್ಟೆ ದೊಡ್ಡದಾಗೈತ್ರಿ ಅಣ್ಣಾರ? ಸ್ವಾಮಿ ಸರ್ ನಮ್ದಂತೂ ಆಗಿತ್ತು ಬಿಡ್ರಿ, ತಿಂದು ನಮಗ್ ದೊಡ್ಡವಾಗ. ಗಣಪನೇ ಮೋದಕ ತಿಂದು ಹೊಟ್ಟೆ ದೊಡ್ಡದಾಗೈತೇನ್ರಿ? ಏನಾಗೈತಿ ಹೇಳ್ರಿ? ಎದಕ್ಕಂದ್ರ ಎಲ್ಲಾರು ಹೊಟ್ಟೆ ಹಾಕೋದು, ಎಲ್ಲಾರು ನೋಡ್ರ ಇವ್ರಷ್ಟ ಚಲೋ, ಇವ್ರಷ್ಟ ಈಗ, ಇವ್ರಷ್ಟ ಎಲ್ಲಾರು ಹೊಟ್ಟೆ ಹಾಕೋದ. ಅದಕ್ಕೆ ಏನೈತ್ರಿ? ಹೊಟ್ಟೆ ಸಮಾವೇಶ ಮಾಡಿಕೊಳ್ಳುವಂತ ಶಕ್ತಿ ತೋರ್ಸಕ್ ಏನ್ ಮಾಡಿದಾರೆ? ಹೊಟ್ಟೆ ದೊಡ್ಡ ತೋರ್ಸಕ್. ನೆಕ್ಸ್ಟ್ ಏನ್ ತೋರಿಸಿದ್ದಾರೆ? ಇನ್ನು 4 ಕೈ ತೋರಿಸಿದ್ದಾರೆ. 4 ಕೈ ಒಳಗೆ 4 ಆಯುಧಗಳನ್ನ ತೋರಿಸಿದ್ದಾರೆ. ಹಂಗ ಯಾರಿಗೆ 4 ಕೈ ಇರ್ತವೆ ಅಂದ್ರೆ ಇಲ್ಲ, 4 ಆಯುಧ ತೋರ್ಸ. ಮೊದಲು ಏನ್ ತೋರಿಸಿದ್ದಾರೆ ಹೇಳ್ರಿ? ಖಡ್ಗ ತೋರಿಸಿದ್ದಾರೆ. ಖಡ್ಗ ಅಂದ್ರೆ ಏನ್ ಅರ್ಥ ರೀ? ಏನ್ ಸಂಹಾರ. ಪರಮಾತ್ಮ ನೆನಪು ಮಾಡಿ ನಾವು ಜನ್ಮ ಜನ್ಮಾಂತರ ಏನ್ ಪಾಪ ಮಾಡಿವಲ್ರಿ ಅದನ್ನ ಸಂಹಾರ ಮಾಡಿ. ಸೆಕೆಂಡ್ ಏನ್ ತೋರಿಸ್ತಾರೆ? ಹಗ್ಗ ತೋರಿಸ್ತಾರೆ. ಹಗ್ಗ ಅಂದ್ರೆ ಅರ್ಥ ಏನ್ರಿ? ಪರಮಾತ್ಮ ಬಾಬಾ ನಮಗೇನ್ ಪ್ರತಿದಿನ ಮರ್ಯಾದೆಗಳನ್ನ ಕೊಡಾಕತ್ತಾರೋ, ನಿಯಮಗಳನ್ನ ಹೇಳತ್ತಾರೋ, ಆ ಮರ್ಯಾದೆ ನಿಯಮನ್ಯಾಗ ಕಟ್ಕೊಳ್ರಿ, ಬಂದಿದ್ದಾಗ್ರಿ. ಮತ್ತೇನ್ ತೋರಿಸ್ತಾರೆ ನನ್ ಕೈಯಾಗ? ಏನ್ ತೋರಿಸ್ತಾರೆ ಅಜ್ಜರ? ಆಶೀರ್ವಾದ ತೋರಿಸ್ತಾರೆ. ಈ ಸಣ್ಣವ್ರು ಬಂದ್ರೆ ಹಿಂಗಾಕೈತೇನ್ರಿ? ದೊಡ್ಡವ್ರು ಬಂದ್ರೆ ಹಿಂಗಾಕೈತೇನ್ರಿ? ಹೆಣ್ಮಕ್ಳು ಬಂದ್ರೆ ಸ್ವಲ್ಪ ಜಾಸ್ತಿ ಹಿಂಗಾಕೈತೇನ್ರಿ? ಅವ್ರ ಕಷ್ಟ ಭಾಳ ಅಂತ ಹೇಳಿ ಮತ್ತೆ ಯಾರು ಬಂದ್ರೆ ಹಿಂಗಾಕೈತೇನ್ರಿ? ಎಲ್ಲಾರು ಹೇಗೈತ್ರಿ? ಒಂದ ಸಮಾನ. ಅಂದ್ರೆ ನಮ್ದು ಕೈ ಹಿಂಗಿರ್ಬೇಕ್ರಿ. ನಮ್ ಶತ್ರು ಯಾರು ಇರ್ತಾರೋ, ನಿಮಗ್ ಕೆಟ್ಟದ್ ಮಾಡಿರ್ತಾರ, ನಿಮ್ ಕೆಟ್ಟದ ಬಯಸಿರ್ತಾರ, ಅವಾಗ ನಮ್ ಚಲೋ ಯಾರು ಮಾಡ್ತಿರ್ತಾರಲ್ರಿ? ನಮ್ ಚಲೋ ಯಾವಾಗ್ಲೂ ಹೆಲ್ಪ್ ಮಾಡ್ತಿರ್ತಾರ, ನಾವ್ ಏನ್ ಬೇಡಿರ್ತಾವ ಎಲ್ಲ ಕೊಡ್ತಿರ್ತಾವ ನೋಡ್ರಿ, ಅವಾಗ ಹಿಂಗಿರ್ತೈತ್ರಿ. ಅದ್ರ ನಮ್ಗೆ ಯಾರು ಕೆಟ್ಟ ಬಯಸಿರ್ತಾರಲ್ರಿ, ಅವಾಗ ಹೆಂಗಿರ್ತಾವ ಕೈ? ಅಕ್ಕಿದು ಹಂಗಾಗ್ಲಿ, ಗೊತ್ತಾಗ್ಲಿ, ನನಗೇನ್ ತ್ರಾಸ ಆಗೈತಿ ಗೊತ್ತಾಗ್ಲಿ, ಹಿಂಗಿರ್ತಾವ. ಅದಕ್ಕೆ ಗಣಪನ ಕೈ ಹೆಂಗೈತ್ರಿ? ಆಶೀರ್ವಾದ. ನೆಕ್ಸ್ಟ್ ಕೈಯಾಗ ಏನ್ ಕೊಡ್ತಾರೆ? ಮೋದಕ. ಅಜ್ಜರ ಅಣ್ಣರ ಮೋದಕ ಎಂದು ಗಣಪ ಬಾಯ ತಿಂಡಿ ತೋರ್ಸಂಗಿಲ್ರಿ. ಗಣಪ ಅರ್ಧ ತಿಂದ್ಯಾನಪ್ಪ ಅಂತ ಹೇಳುನು ಅರ್ಧ ಮೋದಕನು ತೋರ್ಸಂಗಿಲ್ರಿ. ಪೂರ ಮೋದಕ್ ಹಿಂಗ್ ಹಿಡ್ಕೊಂಡ್ ನಿಂತಿ ತೋರಿಸ್ತಾರೆ. ಅರ್ಥ ಏನ್ರಿ? ಮೋದಕ ಗಣಪತಿ ತಿಂದೇ ಇಲ್ಲ. ಮೋದಕ ಮಾಡಕ್ ಬಹಳ ಕಷ್ಟ ಐತ್ರಿ ಅಣ್ಣಾರ. ಮಾಡಿರಂದ್ರೆ ಅನ್ನೋದು ಮಾಡಿ ನೋಡ್ರಿ ಒಮ್ಮೆ. ಹಾ, ಒಮ್ಮೆ ಮೋದಕ್ ಮಾಡಿ ನೋಡ್ರಿ. ಅದಕ್ಕ ಕನಕ ಮಾಡ್ಬೇಕ್ರಿ, ಹತ್ತ ತಕ್ಕಂಗ ಕೊಬ್ಬರಿ ಮಾಡ್ಬೇಕ್ರಿ, ತೂರ್ಬೇಕ್ರಿ, ಅದಕ್ಕೆಲ್ಲ ಮಿಕ್ಸ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಹಂಗ ಪರಮಾತ್ಮ ಹೇಳ್ತಾನು, ಇದೇನ್ ಆಧ್ಯಾತ್ಮಿಕ ಜೀವನದ ಏನ ಜ್ಞಾನ ಐತಲ್ಲ, ಇದನ್ನ ಧಾರಣ ಮಾಡ್ಕೋದು ಕಷ್ಟ ಐತ್ರಿ. ಮೋದಕ್ ಮಾಡೋದಂದ್ರೆ ಏನ್ರಿ? ಆಧ್ಯಾತ್ಮಿಕ ಜೀವನನ ಧಾರಣ ಮಾಡ್ಕೋದು ಕಷ್ಟ ಐತಿ. ಕರೆ ಒಮ್ಮೆ ಮಾಡಿದ ಮೇಲೆ ಸ್ವೀಟ್ ಭಾಳ ಐತಿ. ಹಂಗ ಮೋದಕು ಏನೈತ್ರಿ? ಬಹಳ ಸ್ವೀಟ್ ಐತಿ. ಹಂಗ ಒಮ್ಮೆ ಧಾರಣ ಮಾಡ್ಕೊಂಡ್ರೆ ನೀವೇನ ಬಿಡ್ತೀರಿ? ಸ್ವೀಟ್ ಆಗ್ತೀರಿ, ಸ್ವೀಟು ಆಗ್ತೀರಿ. ಸ್ವೀಟ್ ಆದ್ಮೇಲೆ ಏನ್ ಸಿಗಕ್ ಸ್ಟಾರ್ಟ್ ಆಗೈತ್ರಿ? ಗೌರವ. ಏನ್ ಸಿಗ? ಗೌರವ ಸಿಗ್ತೈತ್ರಿ. ಎಲ್ಲಾರು ಹೊಗ್ಲಾಕ್ ಸ್ಟಾರ್ಟ್ ಮಾಡ್ತಾರ,
ಚಂದ ಹೇಳಿದ್ರಿ ನೋಡ್ರಿ, ಮನಸ್ಸಿಗೆ ನಾಟುವಂಗೆ ಹೇಳಿದ್ರಿ ನೋಡ್ರಿ, ಹಿತ ಅನಿಸ್ತು ನೋಡ್ರಿ, ಮನಸ್ಸಿಗೆ ಶಾಂತ ಅನಿಸ್ತ್ರಿ, ಅಪ್ರಿಶಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಅದೇನು ಹೊಗಳಿಕೆ ಬರ್ತೈತ್ಲ, ಆ ಹೊಗಳಿಕೆ ನಾವೇನ್ರಿ ತಿಂದ್ವಿ ಅಂದ್ರ ಮೋದಕ ತಿನ್ನಂಗ್ರಿ, ಅಹಂಕಾರ ಬಂದ್ಬಿಡ್ತೇವ್ರಿ. ಎಲ್ಲರ್ಕಿಂತ ದೊಡ್ಡ ಅಹಂಕಾರ ಯಾವ್ದು ಗೊತ್ತೇನ್ರಿ? ಜ್ಞಾನದ ಅಹಂಕಾರ. ನನಗೆಲ್ಲೋ ಗೊತ್ತೈತಿ, ಅದೇನ್ ಪ್ರಕಾರ ಅಹಂಕಾರ. ಅದಕ್ಕ ಗಣಪ ಏನ್ ಮಾಡ್ಯಾನ ಗೊತ್ತೇನ್ರಿ? ಆ ಮೋದಕವನ್ನ ತಿಂದಿಲ್ರಿ, ಕೈಯಾಗ ಇಟ್ಕೊಳ್ಳಿ ಅಂತ. ಅಂದ್ರೆ ಯಾರೋ ನೀವು ಚಲೋ ನೀವು ಮುಂದುವರೆಯಾಕತ್ರಿ, ನೀವು ಶಾನ್ಯ ಹಾಕತ್ರಿ, ಎಲ್ಲ ತಗೊಂಡ್ರು ಹೋಗ್ಲಿಕ್ಕೆನ್ನ ಸ್ವೀಕಾರ ಮಾಡಬಾರ್ದು. ಎಷ್ಟಂದ್ರೆ ನೋಡ್ರಿ, ಹೋಗ್ಲಿಕ್ಕೆ ಸ್ವೀಕಾರ ಮಾಡಬಾರ್ದು. ಎಲ್ಲ ಯಾರು ಕೊಟ್ಟಾರಿ? ಎಲ್ಲರಿಗೆ ಯಾರು ಕೊಟ್ಟಾರಿ? ಪರಮಾತ್ಮ ಕೊಟ್ಟ. ಇಷ್ಟ ಆಯ್ತಾ? ಆಮೇಲೆ ಕುತ್ತಿಗೆ ಹೆಂಗ್ ತೋರಿಸ್ತಾರೆ ಅಜ್ಜರ? ಒಂದ್ ಕಾಲ್ ಮ್ಯಾಕ್ ಇಟ್ಟಾರೆ, ಇನ್ನೊಂದ್ ಕಾಲ್ ಏನಿದೆ ತುದಿ ಹತ್ತೈತ್ರಿ, ತುದಿ ಗಟ್ಟ ಹತ್ತೈತ್ರಿ, ಪೂರ ಇಟ್ಟಿಲ್ರಿ, ಬರೇ ತುದಿ ಹತ್ತಾರ್ರಿ. ಅಂದ್ರ ಅರ್ಥ ಏನ್ರಿ? ಗಣಪ ಈ ಜಗತ್ನ್ಯಾಗ ಬರೇ ತುದಿ ಅಟ್ಟದನ್ರಿ, ಉಳ್ಕಿದೆಲ್ಲ ಮ್ಯಾಗ ಅದನ್ರಿ, ಹಗರ್ ಅದನ್ರಿ, ಪರಮಾತ್ಮ ನೆನಪ್ ಮಾಡತ್ತ. ಹಂಗ ನಾವು ಆಗ್ಬೇಕ್ರಿ. ಏನ್ರಿ ಈ ಜಗತ್ನೇ ಜಾಸ್ತಿ ಎರಡು ಕಾಲ್ ಕೊಟ್ಟಿದಂತ ಮುಗೋಕ ಗಣಪನ ತಲೆ ಕಡಿತೈತ್ರಿ. ಅದಕ್ಕೆ ನಾವು ಇಟ್ಟಿರ್ಬೇಕು, ಇಟ್ಟಿರ್ಬೇಕು. ಉಳ್ಕಿ ಟೈಮ್ನಾಗ ನಿರ್ಮಲಾಪುರ ಪರಮಾತ್ಮನ ನೆನಪ್ನಾಗ ಇರ್ಬೇಕು. ಮತ್ತೇನ್ ತೋರಿಸ್ತಾರಿ? ಗಣಪತಿ ಇಷ್ಟ ವಿಘ್ನ ವಿನಾಶಕ ದೇವತಾ, ಅವನ್ ವಾಹನ ಏನ್ರಿ? ನೋಡ್ರಿ, ಇಳಿರಿ ಒಂದ್ ಚಲೋ ವಾಹನ ಕೊಡ್ಬೇಕಾಗಿತ್ರಿ. ಕೊಟ್ಟಾರ ಎಂತ ನೋಡ್ರಿ, ಇಲಿ ವಾಹನ ಕೊಟ್ಟಾರ. ಇಲಿ ಏನ್ ಹೇಳ್ತಾರೆ? ಇಲಿ ಏನ್ ಮಾಡ್ತಾರೆ? ಇಲಿ ಕೆಲಸ ಏನ್ ಗೊತ್ತೇನ್ರಿ? ಚುರು ಚುರು ಹೊಟ್ಟೆಯಲ್ಲಿ ಸಿಗ್ತದೆ. ಬರೇ ಏನ್ ಹಣ್ಣ ಹಂಪ್ಲಿ ಇರ್ತೈತೆ ಅದ್ರ ಮೇಲೆ ಅಟ್ಟ ಅದ್ರ ಬಾಯಿ ಹಾಕಂಗಿಲ್ರಿ, ಹಗ್ಗಿತ್ತಂದ್ರ ಬಾಯಿ ಹಾಕುದನ್ರಿ, ಒಟ್ಟೆಲ್ಲ ಮಾಡ್ತೈತೆ. ಒಂದ್ ಊಟ ಮಾಡೋದು ಇದು ಮಾಡ. ಮತ್ ಇನ್ನೊಂದ್ ಕೆಲಸ ಏನ್ ಗೊತ್ತೇನ್ರಿ? ಎಲ್ರ ಜಾಗ ಸಿಕ್ತಂದ್ರೆ ಸಾಕು ಅಲ್ಲಿಗೆ ಎಂಟ್ರಿ ಹಾಕಿದ್ರಿ, ಅದ್ ಬಾಳ ಜಾಗ ಬೇಕಾಗಿಲ್ರಿ. ಅದಕ್ಕ ಮನೆಯಾಗ ಹೆಣ್ಮಕ್ಳು ಅಂತಿರ್ತಾರೆ, ಕದಾರ ಮುಚ್ಚೇವ್ರಿ, ಕಿಟಕಿರಿ ಮುಚ್ಚೇವ್ರಿ, ಎಲ್ಲಾ ಮುಚ್ಚೇವ್ರಿ, ಎಲ್ಲಿಂದ ಗೊತ್ತ ನೋಡ್ರಿ ಅದು. ಇನ್ನು ಮೂರನೇದೇನ್ರಿ? ಅದ್ರದ್ದು ಇನ್ನೊಂದ್ ಕೆಲಸ ಏನ್ ಗೊತ್ತೇನ್ರಿ? ಸುಂದ ಮಾಡಿ ಕಡಿತೈತ್ರಿ, ಗೊತ್ತಾಗೋದಿಲ್ರಿ. ಅದಕ್ಕ ಮನೆಯಿಂದ ಮುಂಜಾನೆ ಅದ್ ಕೂಡ ಅವ್ರ ಮಗುಗ ಕಡದ ರಕ್ತ ಹರಿತಿರ್ತದೆ, ಅವಾಗ ಗೊತ್ತಾಗೈತಿ ಹೆಗಲ್ ಕಡದೈತಿ, ಇಲಿ ಕಡ್ದೈತಿ. ಅಂದ್ರೆ ಸುಂದ ಮಾಡ್ತೈತ್ರಿ ಅಂದ್ರೆ ಗೊತ್ತು ಮಾಡೋದಿಲ್ರಿ. ಆಮೇಲೆ ಕಡದ ಮೇಲೆ ನೋವು ಆಗ ಗೊತ್ತಾಗೈತಿ ಕಡ ಹೋಗೈತಿ ಅದಕ್ಕೆ. ಹಂಗಾರಿ ಇಲಿ ಅಂದ್ರೆ ಏನ್ರಿ? ಬರೀ ಕುಟ್ಟು ಮಾಡ್ತಂತ ಅರ್ಥ ಏನ್ರಿ? ಏನ್ ಬರೇ ತಿನ್ಸದ ಮೇಲೆ ಅಟ್ಟ ಕುಟ್ಟು ಮಾಡಂಗಿಲ್ರಿ, ಎಲ್ಲಾದ್ರ ಮೇಲೆ ಅರ್ಥ ಏನ್ರಿ? ಇವು ಇಲಿರಿ. ಕಣ್ಣ, ಮೂಗ, ಕಿವಿ, ಬಾಯಿ ಇದೇಗ ತಿಂದಿರ್ತಾರೆ. ಮತ್ ಬಾಯ ಬಟಾಟೆ ಚಿಪ್ಸ್ ಹಾಕಕ್ ಹೋದ್ರ ಅದು ಕಂಟ್ರೋಲ್ ಇಲ್ರಿ. ಒಟ್ಟು ತಿನ್ನತ್ತಾರ, ಎಲ್ಲರೂ ತಿನ್ನತ್ತಾರ. ಊಟ ಮಾಡಿದಾಗ ಕೂತಿರ್ತಾರೆ, ಇಲ್ಲೇ ಒಂದು ಶೆಂಗೆ ಇಟ್ಕೊಂಡ್ಬಂದಿದ್ದ ಅವ್ರ ಹಿಂಗ ಹಾಕತ್ತಾರ, ನಾನು ಹಿಂಗ ಹೊಟ್ಟು ತಿನ್ನೋದ್ರಿ. ಕಣ್ಣ ಎದಕ್ಕೆ ಟಿವಿ ನೋಡಕತ್ತೀರಿ? ಸುಮ್ ಒಟ್ಟು ಮಾಡಕತ್ತಾರ, ಎಲ್ಲರೂ ಮಾಡಕತ್ತೇವೆ. ಅಂದ್ರೆ ಏನ್ರಿ? ಕಂಟ್ರೋಲೇ ಇಲ್ಲ. ಕಿವಿ ಏನ್ ಕೇಳಕತ್ತೀರಿ? ಕಂಟ್ರೋಲೇ ಇಲ್ಲ, ಒಟ್ಟು ಕೇಳತ್ತೇವೆ, ಹಂಗ ಕೇಳತ್ತೇವೆ. ಅರ್ಥ ಏನ್ರಿ? ಇಲಿ ಅಂದ್ರೆ ಏನ್ರಿ? ನಿಮ್ಮ ಕರ್ಮೇಂದ್ರಿಗಳನ್ನ ಅದಕ್ಕೆ ಗಣಪ ಇಲಿನ ಕೂತನ್ರಿ. ಅಂದ್ರ ಯಾರ್ ಜ್ಞಾನಿ ವ್ಯಕ್ತಿ ಇರ್ತಾರ ಇವ್ರನ್ನೆಲ್ಲ ಕಂಟ್ರೋಲ್ ಆಗಿ ಇರ್ತಾರ. ಮತ್ತೇನ್ ಮಾಡ್ತೈತ್ರಿ? ಸುಂದ್ ಮಾಡಿ ಹೋಗಿತೈತ್ರಿ, ಸುಂದ್ ಮಾಡಿ ಆಮೇಲೆ ಕಟ್ಟದ. ಹಂಗಾರಿ ಎಲ್ಲ ಇವು ಡಿಸ್ಟ್ರಾಕ್ಷನ್ಸ್ ಅದಾವ ನೋಡ್ರಿ, ಇವು ಟಿವಿ ಮೊಬೈಲ್ ಮೊದಲು ಚಲೋ ಅನಿಸ್ತೈತ್ರಿ. ಆಮೇಲೆ ಒಳಗ್ ಹೊಕ್ಕೊಂಡ್ಮೇಲೆ ಭಾಳ ಕೆಟ್ಟ ಅನಿಸ್ತೈತೆ. ಆಮೇಲೆ ಹೊರಗೆ ಬರೋದು ಭಾಳ ಕಠಿಣ್ರಿ. ಮತ್ ಮೂರನೇದೇನು ಹೇಳಿದ್ರಿ? ಬಂದಿದ್ದು ಗೊತ್ತಾಗಂಗಿಲ್ಲ. ಹಂಗ ನಮಗ ಮಾಯಾ ಇಲಿ ನನ್ನೊಳಗ್ ಬಂದೇ ತತ್ತು ಗೊತ್ತಾಗುದಿಲ್ರಿ. ಇಲ್ಲಿ ಬಂದಿದ್ ನಮ್ಗೆಲ್ಲಾ ಬಾಗ ಮುಚ್ಚಿದ್ರಿ, ಹೆಂಗ್ ಮತ್ತೆ ಯಾವ ಬಂದ್ರಿ? ಅಮೃತ ಯೋಗ ಮಾಡಿದ್ವಿ, ಎಲ್ಲಾ ಮಾಡಿದ್ವಿ, ನಮ್ದು ಹೆಂಗ್ ಬಂದವ್ರಿ ಅವ ಅಕ್ಕ ಬಾಳ ಹುಷಾರಿರ್ಬೇಕ. ಅದಕ್ಕೆ ಗಣಪ ಕೂತಾನ್ರಿ, ಇಲ್ಲಿ ಕೂತ. ಮತ್ತೇನ್ ತೋರಿಸ್ತಾರ? ಬಾಜುಕ ಪತ್ನಿಗಳನ್ನ ತೋರಿಸ್ತಾರ, ಇಬ್ರಿ ಅಣ್ಣಾರ. ರಿದ್ದಿ ಸಿದ್ಧಿ. ರಿದ್ದಿ ಅಂದ್ರೆ ಏನ್ರಿ? ಸಂಪತ್ತು. ಸಿದ್ಧಿ ಅಂದ್ರ ಯಶಸ್ಸು. ಯಾರು ಇವ್ನ ಎಲ್ಲಾ ಗುಣಗಳನ್ನ ನಮ್ಮಲ್ಲಿ ಧಾರಣ ಮಾಡ್ಕೊಂಡ್ವಿ, ಮತ್ತೆ ಯಶಸ್ಸು ಸಂಪತ್ತು ಬಂದ ಬರ್ತೈತ್ರಿ. ಅದ್ರ ಬೆನ್ ಹತ್ತದ ಅವಶ್ಯಕತೆ
ಇಲ್ಲೇ ಇಲ್ಲ ರೀ. ನೋಡ್ರಿ ಏನೇನು ಹೇಳ್ರಿ ನೋಡ್ರಿ ಹೇಳ್ಬೇಕ್ರಿ ನೀವು. ಅಜ್ಜಾರ ನಿಮ್ ಕೇಳ್ತಾರೆ ಫಸ್ಟ್. ಅಜ್ಜಾರ ಅವ್ರ ಹೆಸರು ಅಡ್ರೆಸ್ ಏನಿದೆ ಬೆಲ್ಲಣ್ಣವ್ರ ಅಣ್ಣ ತಲಿ ಯಾಕೆ ದೊಡ್ಡದೈತ್ರಿ? ಅಜ್ಜಾರ ತಲಿ ಯಾಕೆ ದೊಡ್ಡದೈತ್ರಿ? ಜ್ಞಾನ ಹೆಚ್ಚೈತೆ. ಅಣ್ಣಾರ ಕಿವಿ ಯಾಕ ಹಿಂಗ ಐತ್ರಿ? ಮರದ್ಗತೆ ಚಲೋ ನಟ ಕೇಳ್ಬೇಕು, ಕೆಟ್ಟದ ಬಿಡ್ಬೇಕು. ಸ್ವಾಮಿ ಸ್ವಲ್ಪ ಹೊಟ್ಟೆಗೆ ದೊಡ್ಡದೈತ್ರಿ, ಎಲ್ಲಾರನು ಹೊಟ್ಟೆ ಹಾಕೋದು. ಬಾಯಿ ಯಾಕೆ ಇಟ್ಟ ಐತ್ರಿ? ವಿಮಲಾಪುರ ಕಡಿಮೆ ಮಾತಾಡ್ಬೇಕು. ಆಶಾಪುರ ಏಕದಂತೆ ಇದಕ್ಕೈತ್ರಿ, ಬರೀ ಒಂದಂತೆ ಯಾಕೈತ್ರಿ? ಸಮಾನತೆ. ವೆರಿ ಗುಡ್. ಉಷಾಪುರ ಸೊಂಡ್ಲ ಏನ್ರಿ? ಇರ್ಬೇಕು, ಭಾವನಾತ್ಮಕ ಇರ್ಬೇಕು. ಹಾ. ಶಶಿಕಲಾಪುರ ಕಾಲ್ ಯಾಕೆ ತುದಿ ಅಂತ ಹಚ್ಚಾರ್ರಿ? ಸ್ವಲ್ಪ ಇರ್ಬೇಕ್ರಿ, ಸ್ವಲ್ಪ ಅಷ್ಟ ಈ ಜಗತ್ತೆ ಪುರ್ತಕ ಏನ್ ಕೆಲ್ಸ ನಿಮಿತ್ತ. ಹಾ ನಿಮಿತ್ತ ನ್ಯಾರ ಪ್ಯಾರ. ಮತ್ತ ಇಲಿ ಏನ್ರಿ? ಇಲಿ ಏನ್ರಿ? ಹಾ ಎವರ್ ರೆಡಿ. ಹಾ ಇಲಿ ಏನ್ರಿ? ಎಲ್ಲಾದ್ರ ಮೇಲೆ ಇಂದ್ರಿಯಗಳ ಮೇಲೆ ಕಂಟ್ರೋಲ್. ಹಾ ಇನ್ನ ಮತ್ ಇನ್ನೊಂದು ಏನ್ ಕತೆ ಹೇಳ್ತಾರ ಗೊತ್ತೇನ್ರಿ? ಇಬ್ರದ್ದು ಕಾಂಪಿಟಿಷನ್ ಅಂತಂತ ಕಾರ್ತಿಕ್ಂದ ಮತ್ತ ಗಣೇಶಂದ. ಇಡೀ ಸೃಷ್ಟಿ ಯಾರು ಫಸ್ಟ್ ಸುತ್ತ ಹಾಕಿ ಬರ್ತಾರೋ ಅವ್ರ ನಮ್ಮ ವಾಹನ ತಗೊಂಡ್ ನವಿಲ್ ತಗೊಂಡ್ ಹೊರಟು ಬಿಡ್ತಾನ್ರಿ. ಗಣಪತಿ ಏನ್ ಮಾಡ್ತಾನ್ರಿ? ಅವ್ವಾಪನ ಸುತ್ತ ಹಾಕ್ತಾನೆ. ಹಂಗರೇ ಬಾಬಾ ಅಂದ್ರೆ ಏನ್ರಿ? ಅವ್ವ ಅಪ್ಪರಿ ಅವನಟ್ಟ ಸುತ್ತ ಹಾಕಿದ್ರೆ ಸಾಕ್ರಿ, ಜಗತ್ತ ಗೆದ್ದಲ್ರಿ. ಮನೆ ಜೀತ್ ಜಗತ್ತ ಜೀತ್. ನಾವ್ ಅವ್ರನ್ನ ಕಾಯ್ಕೋಬೇಕ್ರಿ, ಇವ್ರನ್ನ ಖುಷಿ ಪಡಿಸ್ಬೇಕ್ರಿ, ಇವ್ರು ಹೇಳ್ದಂಗ್ ಕೇಳ್ಬೇಕ್ರಿ. ಮಂದಿ ಹೆಂಗ್ ಮಾತಾಡ್ತೈತ್ರಿ, ಹಂಗ್ ಮಾತಾಡ್ತೈತ್ರಿ, ಹಿಂಗ್ ಮಾತಾಡ್ತೈತ್ರಿ, ಅವ್ರು ಹೇಳೋದ್ ಮಾಡ್ಬೇಕಾಗ್ತೈತ್ರಿ. ಹಂಗ್ ಮಂದಿನ ಸುತ್ತ ಹಾಕಕ್ ಹೋದ್ರ ಅಂತ ಕಾರ್ತಿಕ್ ಆಗ್ತೈತಿ. ಗಣಪ ಬರ ಕಾರ್ತಿಕ ಬರ. ಹಾ ನೋಡ್ರಿ. ಸೊ ಇಷ್ಟೆಲ್ಲ ನಾವು ಧಾರಣ ಮಾಡ್ಕೊಂಡ್ವಿ. ಇಲಿಯನ್ನ ನಾವು ಅಂದ್ರೆ ಜ್ಞಾನಿಗೆ ಸಣ್ಣ ತಪ್ಪು ಕೂಡ ಬಹಳ ದೊಡ್ಡ ತಪ್ಪನ ಆಗ್ತೈತಿ. ಬೋಜ್ ಭಾಳ ತಿಳ್ಕೊಂಡು ತಪ್ಪು ಮಾಡ್ತೀವಲ್ರಿ. ಅಜ್ಞಾನಿಗೆ ಒಂದಕ್ಕೆ ಒಂದೇ, ಜ್ಞಾನಿಗೆ ಒಂದಕ್ಕೆ 10 ಅಂತ ನಾವು ಅದಕ್ಕೆ ಅದನ್ನ ಸತ್ತ ಬಿಟ್ಟಂಗ ಖುಷಿನ ಹೋಗ್ತಲ್ರಿ. ಅದಕ್ಕೆ ಆನಿ ಪ್ರಾಣಿ ಬರೀ ಒಂದು ಸಣ್ಣ ಎಲೆ ಒಳಗೆ ವಿಕಾರಗಳು 5 ವಿಕಾರ. ಓಂ ಶಾಂತಿ ರೀ. ಸೊ ಇವನ್ನೆಲ್ಲಾನು ನಾವು ಧಾರಣ ಮಾಡ್ಕೊಂಡ್ರೆ ನಾವು ಏನಾಗ್ತೀವ್ರಿ? ಗಣಪತಿ ಅಕ್ಕೋರ್ ಹೇಳಿದ್ರೆ ಗುಣಪತಿ. ಹಾ ವಿಘ್ನ ವಿನಾಶಕ. ನೋಡ್ರಿ ಇನ್ನೊಂದ ಎಷ್ಟು ಚಂದ ಹೇಳಿದ್ರು ಶೋಭಾಕರ್, ವಿಘ್ನ ವಿನಾಶಕ. ಇವೆಲ್ಲ ನಮ್ಮಲ್ಲಿ ಬರ್ತಾವು, ನಮ್ ವಿಘ್ನ ವಿನಾಶ ತಾನ ಆಕೈತ್ರಿ. ಕಡಿಮೆ ಮಾತಾಡ್ರ ಮನ್ಯಾಗ ಅಂತಿರ್ತ, ಕಡಿಮೆ ಮಾತಾಡ, ಹೇಳ್ದ ಕೇಳ, ಎಲ್ಲ ಚಂದ ನಡಿತೈತಿ ಅಂತಿರ್ತಾರೆ. ನೋಡ್ರಿ ವಿಘ್ನ ವಿನಾಶ ಆಕೈತಿಲ್ರಿ. ನಾವು ದೊಡ್ಡ ಮಾಡ್ತೀವ್ರಿ. ಆಕಿ ಅವ್ರು ಹೇಳ್ತಿರ್ತಾರ, ನೀ ಚಲೋ ಅದಿ. ಮನ್ಯಾಗ ಹೆಂಗ್ ಮಾತಾಡ್ತಾ ಹೇಳ್ತಿ ಕೇಳಿ ಹೆಣ್ಮಕ್ಳು. ಗಂಡ ಪತ್ನಿ ಹೇಳ್ತಿರ್ತಾರೆ, ನೀ ಭಾಳ ಚಲೋ ಅದಿ. ಇಲ್ಲ ಅಂತಲ್ಲ, ನೀನು ಭಾಳ ಚಲೋ ಅದಿ, ಖರೆ ಏನ್ ಇದ್ದಿದ್ದಂಗೆ ಹೇಳ್ತಿಲ್ಲ ಅಲ್ಲಿ ಬಾಕಿ ಆಗ್ತೈತಿ. ಅದೇನ್ ಮಾಡ್ತೈತಿ? ಮನ್ಯಾಗ ಏನ್ ಮಾಡ್ತಿದ್ದಂತಾರ ಅವ್ರ? ಮನ್ಯಾಗ ಏನ್ ಮಾಡ್ತಿದ್ದಂತ ಹೇಳ್ರಿ? ಜಗಳ ಆಗ್ತಿದಂತ. ಅದಕ್ಕೆ ನೋಡ್ರಿ ಈ ವಿಘ್ನವನ್ನ ಮಾಡ್ದವ್ರು ಯಾರು? ವಿಘ್ನವನ್ನ ಶುರು ಮಾಡಿದವ್ರು ಯಾರು? ನಾವ. ಸೊ ಇವೆಲ್ಲ ಗಣಪತಿ ಗುಣಗಳನ್ನ ಧಾರಣ ಮಾಡ್ಕೊಂಡ್ರೆ ನಾವೇ ಏನಾಗ್ತೀವ್ರಿ? ವಿಘ್ನ ವಿನಾಶಕ. ಮತ್ ಗಣಪನ್ ಹೇಳ್ತಾರೆ ದುಃಖ ಹರ್ತ ಸುಖ ಕರ್ತ. ಯಾರ್ದ ತಮ್ದ ವಿಘ್ನ ದೂರ ಮಾಡ್ಕೋತಾರೋ ಅವ್ರ ಅನ್ಯರ ವಿಘ್ನನು ದೂರ ಮಾಡೇ ಮಾಡ್ತಾರೋ. ಅನ್ಯರ ದುಃಖವನ್ನು ದೂರ ಮಾಡಿ ಸುಖ ಕೊಡ್ತಾರ. ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ ಎಲ್ಲರಿಗೂ. ಒಂದ್ ಹಾಡ ಕೇಳ್ರಿ ಗಣಪತಿ ಮೇಲೆ. ಗಜಮುಖನೇ ಗಣಪತಿ. ನಿಮಗೂ ಬಂದ್ರೆ ಹಾಡ್ರಿ. ಗಜಮುಖನೇ ಗಣಪತಿಗೆ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಗೆ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಜ್ಯೋತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರ್ಷು ಎಂದು. ಭಾದ್ರಪದ ಶುಕ್ಲದ ಜ್ಯೋತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಗೆ ನಿನಗೆ ವಂದನೆ, ನಂಬಿದವರ
ಗಜಮುಖ